2019 ಬಿಜೆಪಿ ಅವರು ಹೇಳೋದು ಅದಕ್ಕೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. 2019 ಅಲ್ಲಿ ಬಡವರು, ವಿಶೇಷವಾಗಿ ಕೂಲಿ ಕಾರ್ಮಿಕರು, ಬಹಳ ಕೆಳಮಟ್ಟದ ಕಾರ್ಮಿಕರು ಸುಮಾರು 200 ಮನೆಯಲ್ಲಿ ಇದ್ವು. ಅದಾದ ನಂತರ ಈಗ ನಮ್ಮ ಸರ್ಕಾರಿ ಇಲಾಖೆಯವರು, ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿದೆ. ಸುಮಾರು 90 ಜನ ಮಾತ್ರ ಅವರು ಸ್ಥಳೀಯರಾಗಿರ್ತಾರೆ. ಯಾರು ಸ್ಥಳೀಯರಿದ್ದಾರೆ, ಯಾರು ನಿಜವಾಗ್ಲೂ ಅಲ್ಲಿ ಅರ್ಹರಿದ್ದಾರೆ ಫಲಾನುಭವಿಗಳಿಗೂ, ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂತ ಕೆಲಸಗಳು ಮಾಡ್ತೀವಿ. ಏನ್ NIA ತನಿಖೆ ರೀ? ಏನಕ್ಕೆ NIA ತನಿಖೆ? ಯಾರೋ ನಿರಾಶ್ರಿತರು ನಮ್ಮ ಇವಾಗ ಉತ್ತರ ಭಾರತದವರು, ಮತ್ತೆ ಮೇರಾ ದೇಶ ಮೇರಾ ಭಾರತ್ ಮಹಾನ್ ಅನ್ನೋದು ಏನ್ ಅರ್ಥ? ಭಾರತ ದೇಶದಲ್ಲಿ ಹುಟ್ಟಿದ್ರೆ ಕೇರಳವನ್ನಾಗ್ಬೋದು, ತಮಿಳ್ನಾಡವನ್ನಾಗ್ಬೋದು, ಆಂಧ್ರವನ್ನಾಗ್ಬೋದು, ಮಹಾರಾಷ್ಟ್ರವನ್ನ, ನಮ್ಮ ರಾಜ್ಯ ನಮ್ಮ ದೇಶದವ್ರಲ್ವಾ ಅವರು? ಮತ್ತೆ ಏನ್ ಸ್ಲೋಗನ್ ಮೇರಾ ಭಾರತ್ ಮಹಾನ್, ಮೇರಾ ಕರ್ನಾಟಕ ಮಹಾನ್, ಅದು ಓಕೆ, ಮೇರಾ ಬ್ಯಾಂಗ್ಳೂರ್ ಮಹಾನ್, ಅದು ಓಕೆ. ಅದ್ರ ಜೊತೆಯಲ್ಲಿ ಯಾರು ನಮ್ಮ ದೇಶದವ್ರೆ ಯಾರೋ ಬಂದ್ಬಿಡು ಬಡವರಲ್ಲಿ ಅರ್ಹರಿದ್ದಾರೆ 90 ಮನೆ ಹೇಳ್ತಾ ಇದ್ದೀನಲ್ಲ, 90 ಮನೆಗಳವ್ರು ಮಾತ್ರ ಅರ್ಹರಿದ್ದಾರೆ, ಅವ್ರಿಗೆ ಮನೆಗಳು ಕೊಡ್ತೀವಿ. ಅದಕ್ಕೇನು NIA ತನಿಖೆ? ಏನಕ್ಕೆ NIA ತನಿಖೆ? ಸುಮ್ಮನೆ ಎಲ್ಲ ಬುದ್ಧಿ ಇಲ್ದಿರ ಮಾತಾಡಿದ್ರೆ ನೀವು ಪ್ರೆಸ್ ಅವ್ರ ಹಾಗೆ ಕೇಳ್ತೀರಪ್ಪ. ನೀವು ಹೋಗಿ ನೋಡ್ರಿ, ಸರ್ವೆ ಮಾಡ್ರಿ, ಅಲ್ಲಿ ಹೋಗಿ ನೀವೇ ದಯವಿಟ್ಟು ನೀವೆಲ್ಲ ನೀವಾಗ ಹೋಗಿ, ನಾನೇ ಬಸ್ ಅರೇಂಜ್ ಮಾಡ್ಕೊಡ್ತೀನಿ 100 ಜನ ಹೋಗಿ ನ್ಯಾಯ ನೋಡ್ಬೇಕು. ನೀವು ಬಿಜೆಪಿ ಅವ್ರು ಏನ್ ಹೇಳ್ತೀರಾ ಅದನ್ನೇ ನಮ್ಗೆ ಕೇಳ್ತೀರಿ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹೆಂಗೆ ಹೇಳಿದ್ರು, ಏನ್ ಪ್ರಯೋಜನ ಐತೆ? ನೀವೆಲ್ಲರೂ ಬುದ್ಧಿವಂತರಿದ್ದೀರಪ್ಪ, ನೀವೆಲ್ಲರೂ ಎಜುಕೇಟೆಡ್ಸ್ ಇದ್ದೀರಾ. ನಿಮ್ದು ನ್ಯಾಯವಾಗಿ ಏನ್ ಬಡವರಿಗೆ ಏನು ಅನುಕೂಲ ಆಗ್ಬೇಕು ಅನ್ನೋದು ಟಿವಿಗಳ ಮುಖಾಂತರನೇ ಗೊತ್ತಾಗಬೇಕು. ದಯವಿಟ್ಟು ನೀವೇ ಹೋಗಿ, ಅಲ್ಲ ಅಲ್ಲಿ ಹೋಗಿ ನೋಡಿ ಯಾರು ನಿಜವಾದ ಬಡವರು ಯಾರಿದ್ದಾರೆ, ನಮ್ಮ ರಾಜ್ಯದವ್ರು ಯಾರಿದ್ದಾರೆ, ಪಕ್ಕದ ರಾಜ್ಯದವ್ರು ಯಾರಿದ್ದಾರೆ. ಅವ್ರು ಬಡವ್ರಿಗೆ ಮನೆ ಕೊಟ್ಟೇ ಇಲ್ವಾ ಎಲ್ಲಿನೂ? ನಾವು 200 ಚಿಲ್ಲರೆ ಮನೆ ಇದ್ವು, 200 ಚಿಲ್ಲರೆ ಕೊಡ್ತಾ ಇಲ್ಲ. 90 ಮನೆನೋ ಏನೋ ಕೊಡ್ಬೇಕು ಅಂತ ಮಾಡಿದ್ವಿ, ಕೊಡ್ತೀವಿ. ಅದನ್ನ ಬಿಜೆಪಿ ಅವ್ರಿಗೆ ಕೇಳಿ ಕೊಡುವಂತ ಅವಶ್ಯಕತೆ ಇಲ್ಲ. ಈಗ ಸರ್ಕಾರನೇ ಹೇಳ್ತು ಅದು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದು ಅದನ್ನ ತೆರವು ಮಾಡಿದೀರ ಅಂತ. ಹಾಗಿದ್ಮೇಲೆ ಮನೆ ಕೊಡ್ತಾ ಇರೋದ್ರಿಂದ ಒಂದು ಮುಂದಿನ ದಿನಗಳಲ್ಲಿ ಅವರು ಒಂದಷ್ಟು ಜನ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡ್ರೆ ಮನೆ ಸಿಗುತ್ತೆ ಅಂತಕ್ಕಂತ ಒಂದು ಅಭಿಪ್ರಾಯ ಬರುತ್ತಲ್ಲ ಸರ್ ಎಲ್ಲರೂ. ಟಿವಿಗಳು ಇಟ್ಕೊಂಡು ಹೋಗ್ಬಿಟ್ಟು ಯಾರನ್ನ ಬಡವರಿಗೆ ಆಚೆ ಹಾಕ್ಬಿಟ್ರು ಅಂತ ದೊಡ್ಡದಾಗಿ ನಿರಾಶ್ರಿತರಾಗ್ಬಿಟ್ರು, ಬೀದಿಗೆ ಬಂದ್ಬಿಟ್ರು, ಎಲ್ಲ ಕನ್ನಡದವ್ರು ಎಲ್ಲ ಹಾಳು ಮಾಡ್ಬಿಟ್ರು, ಸರ್ಕಾರ ಹಾಳು ಮಾಡ್ಬಿಡ್ತು ಅಂತ ಎಲ್ಲ ಬಿಜೆಪಿ ಅವ್ರು ಹೇಳ್ತೀರಾ, ನೀವು ಹೇಳ್ತೀರಾ. ಈಗ ಯಾರು ನಿಜವಾದ ಅರ್ಹರಿದ್ದಾರೆ, ನಮ್ಮ ಕನ್ನಡಿಗರು ಇದ್ದಾರೆ, ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಅವ್ರು ಕೊಡೋದು ತಪ್ಪು ಅಂತೀರಾ. ಏನ್ ಮಾಡ್ಬೇಕು ಹೇಳ್ರಿ? ಏನ್ ಹೇಳ್ಬೋದು ಹೇಳಿ? ಕೇರಳ CM-ಗೂ ನಮ್ಗೆ ಏನ್ರಿ ಸಂಬಂಧ ರೀ? ಕೇರಳ ಒಂದು ಹಾಸು ಒದ್ಕೊಂಡಷ್ಟು ಸಮಸ್ಯೆಗಳೈತೆ ಆ CM-ಗೆ. ಅಲ್ಲಿರೋ ಅಷ್ಟು ಅರಾಜಕತೆ, ಅಲ್ಲಿರೋ ಅಷ್ಟು ಈ ಲೇಬರ್ಸ್ ಪ್ರಾಬ್ಲಮ್ಮು, ಅಲ್ಲಿರೋ ಅಷ್ಟು ಈ ಸ್ಟ್ರೈಕ್ಸ್ ಇಡೀ ದೇಶದಲ್ಲೆಲ್ಲೂ ಇಲ್ಲ. ಕೇರಳಗೂ ನಮ್ಗೆ ಸಂಬಂಧ ಇಲ್ಲ ಬ್ರದರ್. ನಮಗೆ ನಮ್ಮ ರಾಜ್ಯದಷ್ಟೇ ಸಂಬಂಧ. ನಮ್ಮ ಕನ್ನಡಿಗರು ಯಾರಿದ್ದಾರೆ, ನಮ್ಮ ರಾಜ್ಯದವ್ರು ಯಾರಿದ್ದಾರೆ, ನಮ್ಮ ರಾಜ್ಯದವರು ಯಾವುದೇ ಜಾತಿ ಆಗಲಿ, ಯಾವುದೇ ಮತ ಆಗಲಿ, ಯಾವುದೇ ಪಕ್ಷ ಆಗಲಿ, ಇದು ಯಾವುದೂ ನೋಡಿಲ್ಲ. ಅಲ್ಲಿ ಏನು ಕಾಂಗ್ರೆಸ್ ಅವ್ರು ಮಾತ್ರ ಇದ್ದಾರೆ? ಅದು ಅಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಿ ಬರೀ ಬಿಜೆಪಿ ಅವ್ರು ಮಾತ್ರ ಇರೋದು. ಎಲ್ಲ ಪಕ್ಷವರು ಎಲ್ಲರೂ ಸೇರಿ ಇದ್ದಾರೆ. ಎಲ್ಲ ಶಾಪಗಳಾಗ್ತಾ ಇದ್ರು. ಹಾಗಾದ್ರೆ ಅವ್ರಿಗೆಲ್ಲ ಯಾರ್ಯಾರು ಮನೆ ಕೊಡಬೇಡ ಅಂತ ಹೇಳ್ತವ್ರೆ ನಮ್ಮ ಸ್ಥಳೀಯರಿಗೆ. ಯಾರು ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಯಾರು ನಿರಾಶ್ರಿತರು ಇದ್ದಾರೆ ಅವರಿಗೆ ಕೊಡಬೇಡ ಅಂದ್ರೆ ಅವ್ರ ಶಾಪ ಅವ್ರಿಗೆ ತಟ್ಲಿ ಬಿಡಿ. ಬಿಜೆಪಿ ಈಗ ಅದೇ ನೀವು ಮಾಡಿದ್ರಿ. 200 ಚಿಲ್ಲರೆ ಮನೆ ಇತ್ತು ಅಂತ ಕ್ಲೈಮ್ ಮಾಡ್ತಾ ಇದ್ರು. 200 ಚಿಲ್ಲರೆ ಮನೆಯಲ್ಲಿ ಇಲ್ಲ, 200 ಚಿಲ್ಲರೆ ಅಲ್ಲ. ಇದು ಸುಮಾರು 85-90 ಮನೆ ನಮ್ಮ ರಾಜ್ಯದವರು, ನಮ್ಮ ಇಲ್ಲಿ ಹುಟ್ಟು ಬೆಳೆದವರು, ನಮ್ಮ ರಾಜ್ಯದಲ್ಲಿ ಹುಟ್ಟು ಬೆಳೆದವರು ಹೋಗಿ ಅವ್ರು ಒಂದು 8-10 ವರ್ಷಕ್ಕೆ ಮುಂಚೆ ನಮ್ಮ ಮನೆ ಕಟ್ಕೊಂಡಿದ್ರು, ನಿರಾಶ್ರಿತರು ಎಲ್ಲ ಬಡವ್ರಿಗೆ ಎಲ್ಲ. ಈಗ ನಾವು ಮನೆ 8-9 ಲಕ್ಷ ರೂಪಾಯಿದು ಮನೆ ಕಟ್ತಾ ಇರೋದು ಯಾರಿಗೆ ಕೊಡ್ತಾ ಇರೋದು? ನಾವು ಮನೆ ನಾವು ಅರ್ಹ ಫಲಾನುಭವಿಗಳಿಗೆ ಕೊಡ್ತಾ ಇರೋದು. ಈಗ ಅದೇ 80-90 ಇರ್ಬೇಕು ಮೋಸ್ಟ್ಲಿ. ನನ್ ಕರೆಕ್ಟಾಗಿ ನಿಖರವಾದ ನಂಬರ್ಸ್ ಗೊತ್ತಿಲ್ಲ ಬ್ರದರ್. 80-90 ಮನೆ ಮೋಸ್ಟ್ಲಿ ಅಷ್ಟು ಇರ್ಬೋದು. ಅರ್ಹ ಯಾರಿದ್ದಾರೆ ಅವ್ರಿಗೇನೆ ಕೊಡುವಂತ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಡ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ.
ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.